ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತೇಜಸ್ ಯಾವತ್ತೂ ಹಿಂಗೆ ಮಾಡಿಲ್ಲ. ಇದೇ ಫಸ್ಟ್ ಟೈಮು. ಯಾರ್ದು ಕಾಲ್ ಪಿಕ್ ಮಾಡ್ತಾ ಇಲ್ಲ ಅವನು. ಯಾರಿಗೂ ಹೇಳ್ದೆ ಕೇಳ್ದೆ ಹೋಗಿದ್ದಾನವನು. ನನಗೂ ಹೇಳಿಲ್ಲ. ಅಟ್ಲೀಸ್ಟ್ ಒಂದು ಮಾತು ಹೇಳಬೇಕಾಗಿತ್ತು, ನಾನು ಈ ಲೊಕೇಶನಲ್ಲಿದ್ದೀನಂತ. ಟೆನ್ಷನ್ ಅಟ್ಲೀಸ್ಟ್ ಕಮ್ಮಿ ಆಗ್ತಾಯಿತ್ತು. ಎಲ್ಲಿದ್ದಾನವನು? ಏನು ಮಾಡಲಿ ಈಗ? ಏನು ಮಾಡಲಿ? ನೀನು ಯಾಕೆ ಬಂದೆ? ಬರಬೇಕಾಗಿರೋಂಥ ಸಿಚುವೇಶನ್ ನೀವು ಕ್ರಿಯೇಟ್ ಮಾಡಿದ್ದೀರ ಅಂದಮೇಲೆ ಬರಲೇಬೇಕಲ್ಲ. ನೀನು ಯಾರ ಹತ್ರ ಮಾತಾಡ್ತಾ ಇದೀಯ ಅಂತ ಗೊತ್ತಿದೆ ತಾನೆ? ಕಿತ್ತೂರು ರಾಣಿ ಚೆನ್ನಮ್ಮ, ಮದರ್ ತೆರೇಸಾ ಇಂಥವ್ರ ಜೊತೆ ಅಂತೂ ಮಾತಾಡ್ತಾ ಇಲ್ಲ. ಒಬ್ಳು ಮನೆ ಹಾಳು ಮಾಡ್ತಿರೋರ ಜೊತೆ ಮಾತ್ರ ಮಾತಾಡ್ತಿರೋದು. ವಿಕ್ರಾಂತ್, ಇಷ್ಟು ಬೇಗ ರುಚಿ ಕೇಳಿದ್ರೆ ಹೇಗೆ ಮದರ್ ಇಂಡಿಯಾ? ನಿಮ್ಮ ಜೊತೆ ಮಾತಾಡೋಕ್ಕೆ ಇನ್ನೂ ತುಂಬ ವಿಚಾರಗಳಿವೆ. ನೀವಿವತ್ತು ನಾನು ಅಗ್ರಜಂಗೆ ನಿಮ್ಮ ಯೋಗ್ಯತೆ ಎಲ್ಲ ಹೇಳ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ರಿ ಅಲ್ಲ? ಹೇಳಬೇಕು ಅಂತಲೇ ಇದ್ದೆ, ಆದರೆ ಎಲ್ಲಿ ನೀವು ಏನೋ ಕಾರಣ ಹೇಳಿ ಅವ್ನು ದಿಕ್ಕು ತಪ್ಪಿಸ್ಬಿಡ್ತೀರಾ ಅಂತ ಗೊತ್ತಾಯಿತು. ಆಮೇಲೆ ನಂದೇ ತಪ್ಪು, ನಾನು ನಿಮ್ಮ ಮೇಲೆ ಹಾಗೆ ಸಾಧಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತ ಸುಮ್ಮನೆ. ನೀವೆಂಥ ಕ್ರಿಮಿನಲ್ ಅಂತ ನನಗೆ ಚೆನ್ನಾಗಿ ಗೊತ್ತಿಲ್ವಾ? ಬೆರಳು ತೋರಿಸಿದ್ರೆ ಕೈನೇ ನುಂಗೋರು ನೀವು. ಅದೆಂಥವ್ರಾದರೂ ಬಡದು ಬಾಯಿಗೆ ಹಾಕೋತೀರ. ನೀವು ಬಿಡೋ ಚೂಬಾಣಗಳು, ಕುತಂತ್ರಗಳು ಇವುಗಳಿಂದ ಸೇಫ್ ಆಗಿರಬೇಕು ಅಂತ ನಾನು ಡಿಸೈಡ್ ಆಗಿದೆ. ನಿಮ್ಮ ವಿಚಾರದಲ್ಲಿ ಇಷ್ಟು ವರ್ಷ ಮಾಡಿದ್ನಲ್ಲ ತಪ್ಪುಗಳನ್ನ, ಆ ಥರ ಇನ್ನು ಮುಂದೆ ಮಾಡಲ್ಲ. ಒಂದೊಳ್ಳೆ ಸಾಲಿಡ್ ಪ್ರೂಫಲ್ಲಿ ಬರ್ತೀನಿ. ನಿಮ್ಮ ಬಣ್ಣನ ಅಗ್ರಜನ್ ಮುಂದೆ ಬಯಲು ಮಾಡ್ತೀನಿ. ಅಗ್ರಜನೆ ನಿಮ್ಮ ಕತ್ತಿಡಿದು ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಪ್ರೂಫ್ ಜೊತೆ ಬರ್ತೀನಿ. ಇಲ್ಲ ಅಂದರೆ ನನ್ನ ಹೆಸರು ವಿಕ್ರಾಂತ್ ವಸಿಷ್ಠನೇ ಅಲ್ಲ. ನೆಲದ ಮೇಲೆ ಹೋಗ್ತಾ ಇರೋ ಕಂಬಳಿ ಹುಳನ ಮೈ ಮೇಲೆ ಬಿಟ್ಕೋತಾ ಇದೀಯ. ನನ್ನ ವಿಷಯದಲ್ಲಿ ತಲೆ ಹಾಕಿ ದೊಡ್ಡ ತಪ್ಪು ಮಾಡ್ತಾ ಇದೀಯ. ನಮ್ಮ ದುಶ್ಮನ್ ಜೊತೆನೆ ದೋಸ್ತಿ ಮಾಡಿದ, ಅವ್ರ ಜೊತೆ ಕೈ ಮಿಲಾಯಿಸಿದ್ರೆ. ಆ ಕಪ್ಪು ಡ್ರೆಸ್ ಹಾಕೊಂಡು ಬರ್ತಾನಲ್ಲ, ಅವನ ಹೆಸರೇನು? ಅದೆಂಥದ್ದು ಮಹಾದೇವ್, ಬೆಂಕಿ ಮಹಾದೇವ್. ಬೆಂಕಿ ಮಹಾದೇವ್ ಅಗ್ರಜನ್ನ ಕಿಡ್ನಾಪ್ ಮಾಡಿಸಿದ್ದು, ಧ್ರುವನ್ಗೆ ಆಕ್ಸಿಡೆಂಟ್ ಮಾಡಿಸಿದ್ದು, ಹಾಗೆ ದೇವಸ್ಥಾನದಲ್ಲಿ ಧ್ರುವನ್ನ ಕಿಡ್ನಾಪ್ ಮಾಡಕ್ಕೆ ಟ್ರೈ ಮಾಡಿದ್ದು. ಇದೆಲ್ಲ ಅವನೇ ಅಂತ ನನಗೆ ಗೊತ್ತು. ಹಾಗೆ ಆ ಲೋಫರ್ ತೇಜಸ್ ಅವರಣ್ಣ ಇವನೇ ಅಂತಲೂ ಚೆನ್ನಾಗಿ ಗೊತ್ತು. ಅಗ್ರಜ ನಿಮ್ಮ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದಾನೆ. ನೀವೇ ಅವನಿಗೆಲ್ಲ ಸರ್ವಸ್ವ ಅಂತ ಅಂದ್ಕೊಂಡಿದ್ದಾನೆ. ಪಾಪ ಅಗ್ರಜಂಗೆ ಮೋಸ ಮಾಡೋಕ್ಕೆ ಮನ್ಸಾದರೂ ಹೇಗೆ ಬರುತ್ತೆ ನಿಮಗೆ? ಅವನ ಜಾಗದಲ್ಲಿ ನಾನೇನಾದರೂ ಇದ್ದಿದ್ದರೆ ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡ್ತಿರಲಿಲ್ಲ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪಾಪದ ಸಿಂಟ್ಯಾಕ್ಸ್ ಫುಲ್ ಆಗಿದೆ. ಇಷ್ಟು ದಿನ ಹೆಂಗೋ ಫ್ಲೂಕಲ್ಲಿ ಬಚಾವಾಗ್ತಿದ್ರಿ, ಇನ್ಮೇಲೆ ಚಾನ್ಸೇ ಇಲ್ಲ. ಸದ್ಯದಲ್ಲೇ ನಿಮ್ಮ ಕೌಂಟ್ ಡೌನ್ ಸ್ಟಾರ್ಟ್ ಆಗ್ತಿದೆ. ಬೇಕಿದ್ರೆ ಒಂದೊಂದು ದಿನಾನು ಗೋಡೆ ಮೇಲೆ ಬರೆದಿಟ್ಕೊಳ್ಳಿ. ನೀವು ಈ ಭೂಮಿ ಮೇಲೆ ಬದುಕಿರ್ತಿರೋ ಸಾಯ್ತಿರೋ ಅನ್ನೋ ತೀರ್ಮಾನ ನಾನು ಮಾಡ್ತೀನಿ. ಇದೆ ನಾನು ಮಾಡ್ತಿರೋ ಚಾಲೆಂಜ್. ಕೈ ಇನ್ನ ನೋವಿದ್ಯಾ? ಬೇಗ ಸರಿ ಹೋಗುತ್ತೆ.
ಏನೇ ವಾಕಿಂಗ್ ಮಾಡಿಸ್ತಿದ್ಯಾ? ಹ್ಞೂ ಕಣೆ, ಕುತ್ಕೊಂಡು ಬೋರ್ ಆಗಿರುತ್ತಲ್ವಾ, ಅದಕ್ಕೆ ವಾಕ್ ಮಾಡಿಸ್ತಾ ಇದ್ದೆ. ಬಾದ್ರುವ ಕೂತ್ಕೊ. ಇರೋ. ಆದಿತಿ, ರಾಜಣ್ಣನ ಬೇಗ ರೆಡಿ ಮಾಡ್ಬಿಡು. ಅವ್ರು ಹುಷಾರಾಗ್ತಿದಂಗೆ ನನ್ನ ರಾಣಿ ಮೇಲೆ ಲಾಂಗ್ ಡ್ರೈವ್ ಹೋಗುವಂತ. ಹೌದಾ, ಹಾಗಂತ್ಯಾ? ಮತ್ತೆ ನಮ್ಮ ರಾಣಿ ಮೇಲೆ ಸವಾರಿ ಮಾಡೋದು ಅಂದ್ರೆ ಏನ್ ತಮಾಷೆನಾ? ನಮ್ಮ ರಾಣಿ ಕೊಡೋಷ್ಟು ಮಜಾ ಯಾವ BMW ಬೆನ್ಸ್ ಕಾರು ಕೊಡಲ್ಲ, ಗೊತ್ತಾ? ಏನೋ ಆ ಡಕೋಟಾ ರಾಣಿ ಮೇಲೆ ಲಾಂಗ್ ಡ್ರೈವಾ? ಅದಿತಿ, ನಿಂಗೇನಾದ್ರು ತಲೆ ಕೆಟ್ಟಿದ್ಯಾ? ಬೇಕಾದ್ರೆ ಕಾರಲ್ಲಿ ಹೋಗಿ ಬನ್ನಿ. ಏ ಸಿಡುಕ್ ಮುತ್ತಿ ಸಿದ್ದಪ್ಪ, ಯಾರ ಬಗ್ಗೆ ಮಾತಾಡ್ತಿದ್ಯಾ? ಹಾ, ನನ್ನ ರಾಣಿ ಕಿಮ್ಮತ್ತೇನು ಅಂತ ನಿನಗೆ ಗೊತ್ತಿದ್ಯಾ? ಅವಳು ನನ್ನನ್ನು ನಿನ್ನನ್ನು ನಮ್ಮ ಫ್ಯಾಮಿಲಿಯವ್ರನ್ನ ಕೂರಿಸ್ಕೊಂಡು ಎಷ್ಟೆಷ್ಟು ದೂರ ಓಡಿಸಿಲ್ಲ. ಅಂಥದ್ರಲ್ಲಿ ನನ್ನ ರಾಣಿ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ಯಾ? ಯಾಕೆ ನಿಂಗೆ ರಾಣಿ ಮೇಲೆ ಸವಾರಿ ಮಾಡಿದ್ದೆಲ್ಲ ಮರ್ತೇ ಹೋಯ್ತಾ? ಮುಂಚೆ ಬೇರೆ ವಿಧಿ ಇಲ್ಲ ಅಂತ ಹೋಗಿದ್ವಿ, ಈಗ ಎವ್ರಿ 50 ಮೀಟರ್ಸ್ ನಿಂತೋಗ್ಬಿಡುತ್ತಲ್ಲ, ಈಗ ಹೋಗೋದು ಸರಿ ಇರೋದಿಲ್ಲ. ನೀವು ಹೋಗ್ಬಿಟ್ರಪ್ಪ. ರಾಣಿ ಕಂಡೀಷನ್ ಅಲ್ಲಿ ಇಲ್ಲ ಅಂತ ನೀನ್ ಹೆಂಗಯ್ಯ ಹೇಳ್ತ್ಯಾ? ನೀನೇನು ಓಡ್ಸ್ ನೋಡಿದ್ಯಾ? ಓಡಿಸೋದನ್ ಬೇಡ, ನೋಡಿದ್ರೆ ಸಾಕು, ಕರೆಕ್ಟಾಗಿ ಗೊತ್ತಾಗುತ್ತೆ. ಯಾವುದೇ ಕಾರಣಕ್ಕೂ ಅದಿತಿ ಧ್ರುವ ಆ ಡಬ್ಬ ಮೊಪೆಡ್ ಮೇಲೆ ಹೋಗೋದು ಬೇಡ. ಎಲ್ಲ ಜನ ನನ್ನ ಬೈಗೆ ಸ್ಟಾರ್ಟ್ ಮಾಡ್ತಾರೆ, ಮದುವೆಗಿರೋ ಹೊಸ ಮದುಮಕ್ಕಳನ್ನ ಎಂತ ಡಬ್ಬ ಗಾಡಿಯಲ್ಲಿ ಕಳ್ಸಿದ ನೋಡು ಅಂತ. ಆಹಾ, ಸುಭದ್ರ ಕಣಿಯ ನೀನು. ಮುಂಚೆ ಆಗಿದ್ರೆ ರಾಣಿ ಹಾಗೆ ಹೀಗೆ ಅವಳ ಮುಂದೆ ಯಾವ ಕಾರು ಲೆಕ್ಕಕ್ಕೆ ಇಲ್ಲ ಅಂತ ಅಟ್ಟಕ್ಕೆ ಏರಿಸ್ತಾ ಇದ್ದೆ. ಹೀಗೇನು ಕಿತ್ತೋಗಿರೋದು ಹಾಳಾಗಿರೋದು ಅಂತಿದ್ಯಾ? ಥೂ, ಜನಕ್ಕೆ ನಿಯತೆ ಇಲ್ಲಪ್ಪ. ಏ ಬಜಾರಿ, ಆಗಿನ ಲೆಕ್ಕ ಬೇರೆ ಈಗಿನ ಲೆಕ್ಕ ಬೇರೆ, ಎಲ್ಲ ಒಂದೇನೋ ರೀತಿ ಮಾತಾಡಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.